ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 200 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ. ಈ ಒಂದು 200 ರುಪೀಸ್ನ ನೀವು ಪೇ ಮಾಡಿದ್ರೆ ವಾಯ್ಸ್ ನೋಟ್ ಅಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಫೋನ್ ಕಾಲ್ ಅಲ್ಲಿ ಸಿಗೋದಿಲ್ಲ. ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು. ಅನ್ಲಿಮಿಟೆಡ್ ಆಗಿ ನೀವು ವಾಯ್ಸ್ ನೋಟ್ ಮುಖಾಂತರನೇ ನಾನು ನಿಮಗೆ ರೀಡಿಂಗ್ಸ್ ಮಾಡ್ತೀನಿ. ಅನ್ಲಿಮಿಟೆಡ್ ಕ್ವಶನ್ಸ್ ಕಳಿಸಿ ಅನ್ಲಿಮಿಟೆಡ್ ಆಗಿ ನಿಮಗೆ ಆನ್ಸರ್ಸ್ಗಳನ್ನ ನಾನು ವಾಟ್ಸಪ್ ವಾಯ್ಸ್ ನೋಟ್ ಮುಖಾಂತರ ನಿಮಗೆ ಈ ಒಂದು 200 ರುಪೀಸ್ಗೆ ವಾಯ್ಸ್ ನೋಟ್ ಮುಖಾಂತರ ನಿಮಗೆ ರೀಡಿಂಗ್ ಸಿಗುತ್ತೆ. ಸೇಮ್ ನೀವು ಫೋನ್ ಕಾಲ್ ಅಲ್ಲಿ ಹೇಗೆ ಮಾತಾಡ್ತೀರಾ ಅದೇ ರೀತಿ ನೀವು ಮೆಸೇಜಸ್ ನ ಟೈಪ್ ಕೂಡ ಮಾಡಬಹುದು. ಇಲ್ಲಾಂತಂದ್ರೆ ವಾಯ್ಸ್ ನೋಟ್ ಮುಖಾಂತರ ನೀವು ಮೆಸೇಜಸ್ ನ ಕ್ವಶನ್ಸ್ ನ ನೀವು ವಾಯ್ಸ್ ನೋಟ್ ಅಲ್ಲಿ ನಂಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ಡೆಫಿನೆಟ್ಲಿ ನಿಮ್ಗೆ ವಾಯ್ಸ್ ನೋಟ್ ಮುಖಾಂತರ ಹೇಗೆ ನಾನು ಫೋನ್ ಕಾಲ್ ಅಲ್ಲಿ ರೀಡಿಂಗ್ ಮಾಡ್ತೀನಿ ಅದೇ ರೀತಿ ವಾಯ್ಸ್ ನೋಟ್ ಮುಖಾಂತರನು ನಿಮಗೆ ರೀಡಿಂಗ್ಸ್ ಮಾಡ್ತೀನಿ. ಇದು ಯಾಕೆ ನಾನು 200 ರುಪೀಸ್ ಮಾಡಿದೆ ಅಂದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಅಫೋರ್ಡಬಲ್ ಪ್ರೈಸ್ಗೆ ನಮಗೆ ರೀಡಿಂಗ್ ಮಾಡಿ ಅಂತ. ಸೊ ವಾಯ್ಸ್ ನೋಟ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ನಿಮಗೆ ಗೊತ್ತಿದೆ, ನಾನು ತುಂಬಾ ಲಾಂಗ್ ಟೈಮ್ ಇಂದ ಆಫರ್ಸ್ ತುಂಬಾನೇ ಮಾಡಿದ್ದೀನಿ. ಸೊ ಇವಾಗ ಆಫರ್ಸ್ ಖಂಡಿತವಾಗ್ಲೂ ಇದೆ ವಾಯ್ಸ್ ನೋಟ್ ಮುಖಾಂತರ. ಸೊ ಫೋನ್ ಕಾಲ್ ಬೇಕು ಅಂದ್ರೆ ಆಸ್ ಇಟ್ ಇಸ್ 400 ರುಪೀಸ್ ಇರುತ್ತೆ. ಸೊ ನೀವು ಮಾತಾಡಬಹುದು ಅಂತ ಹೇಳುತ್ತಾ, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸೊ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ ಅನ್ನೋದು ನಿಮ್ಗೆ ಡೌಟ್ ಇದ್ರೆ ಈ ಒಂದು ರೀಡಿಂಗ್ ನ ಫುಲ್ ನೋಡಿ ನಿಮ್ಗೆ ಆನ್ಸರ್ ಸಿಗತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ವಿತೌಟ್ ಎನಿ ಕಟ್ಸ್ ವಿಡಿಯೋಸ್ ನ ಮಾಡೋಣ. ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಬಿಟ್ಟೋಗಿದ್ದಾರೆ, ನಿಮ್ಮಿಂದ ದೂರ ಆಗಿದ್ದಾರೆ, ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರ ಅಂದ್ರೆ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೋನ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋಸ್ ನ ಸ್ಟಾರ್ಟ್ ಮಾಡೋಣ. ಶಫಲ್ ಮಾಡೋಣ ಕಾರ್ಡ್ಸ್ ನ. ಓಕೆ, ಸೊ ನೆಕ್ಸ್ಟ್ okay, 9 of Pentacles ಇದೆ. okay, and 10 of Swords, Ace of Wands, Ace of Wands, okay, ಅದು Knight of Wands ಮತ್ತೆ ಇದು Ace of Wands, 2 of Cups ಮತ್ತೆ ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಇದೆ. ಸೊ ಬ್ಯೂಟಿಫುಲ್. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಗೈಸ್ ನೋಡಿ, ಬಾಟಮ್ ಆಫ್ ದಿ ಕಾರ್ಡ್ ಲವರ್ಸ್ ಬಂದಿದೆ, ಅಂಡ್ 2 of Cups ಬಂದಿದೆ, ಅಂಡ್ Ace of Wands, Knight of Wands, okay, and 8 of Swords. ಅದ್ರ ಜೊತೆಗೆ we have 10 of Pentacles. ಸೊ ಗೈಸ್, ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವು ಖಂಡಿತವಾಗ್ಲೂ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೇಟ್ ಮಾಡ್ಬೇಕಾ ಅಂದ್ರೆ ಖಂಡಿತ ವೇಟ್ ಮಾಡಿ. ಅವರು ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಿದಾರ, ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರ, ಥಿಂಕ್ ಮಾಡ್ತಿರ್ತಾರ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಇಬ್ರ ಮಧ್ಯ ಆ ಒಂದು ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಇದೆ. ಸೊ ನೀವು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತಿರಲ್ಲ, ನನ್ನ ವ್ಯಕ್ತಿ ನನ್ನ ಜೊತೆಗೆ ಇವತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ, ಅದೇ ರೀತಿ ಆ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಿಂದ ಅವರು ದೂರ ಆಗಿಲ್ಲ. ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಕಾಳಜಿ ಇದೆ, ಪ್ರೀತಿ ಇದೆ, ಗೌರವ ಇದೆ, ಅಂಡ್ ಇನ್ ದ ಸೇಮ್ ಟೈಮ್ ದೇರ್ ಈಸ್ ಅನ್ ಅಟ್ರಾಕ್ಷನ್ ಟುವರ್ಡ್ಸ್ ಯು ಅಂತ ನಾನು ಹೇಳ್ಬೋದು. ನೋಡಿ, ಅಟ್ರಾಕ್ಷನ್ ಕೂಡ ಇದೆ. ನಿಮ್ಮ ಜೊತೆಗೆ ನಿಮ್ಮ ಪಾರ್ಟ್ನರ್ ತುಂಬಾ ಹೊತ್ತು ಮಾತಾಡಬೇಕು, ತುಂಬಾನೇ ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ಮೀಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಇವ್ರು ಆಲ್ರೆಡಿ ರೆಡಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ. ಈ ಒಂದು ಪ್ರೀತಿ ಪ್ರೇಮಕ್ಕೆ ಯೂನಿವರ್ಸ್ ಮತ್ತೆ ಏಂಜಲ್ಸ್ ಗೈಡೆನ್ಸ್ ಕೂಡ ಇದೆ, ಪ್ರೊಟೆಕ್ಷನ್ ಕೂಡ ಇದೆ. ಸೊ ಹಾಗಾಗಿ ಮತ್ತೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ ಅಂತ ಅಂದ್ರೆ ಇದೆಲ್ಲ ದೇವರ ಅನುಗ್ರಹ ಅಂತಾನೆ ಹೇಳ್ಬೋದು. ಯು ಆರ್ ಮೇಡ್ ಫಾರ್ ಈಚ್ ಅದರ್, ಯು ಆರ್ ಡೆಸ್ಟಿನೇಷನ್ ಪಾರ್ಟ್ನರ್. ಸೊ ನಿಮ್ಮಿಬ್ಬರ ಋಣ ಇನ್ನೂ ಮುಗ್ದಿಲ್ಲ, ಇನ್ನೂ ಕೂಡ ಇದೆ. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮಿಂಗ್ ಡೇಸ್ ಅಲ್ಲಿ ಮೀಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಸೊ ಡೈರೆಕ್ಟ್ ಆಗಿ ಅವರು ನಿಮ್ಮ ಹತ್ರ ಬಂದು ಕಮ್ಯುನಿಕೇಟ್ ಮಾಡಿ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಲ್ಲ ಅವರು. ಸೊ ಡೆಫಿನೆಟ್ಲಿ ಈ ಆರ್ ಶಿ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಟ್ ದ ರೈಟ್ ಟೈಮ್. ಸೊ ಎಷ್ಟು ದಿನಗಳ ಕಾಲ ಆಗ್ಬೋದು ಅಂದ್ರೆ ವಿತ್ ಇನ್ ದ ನೆಕ್ಸ್ಟ್ 2 months, 2 to 3 months ಒಳಗಡೆ ಬರ್ತಾ ಇದಾರೆ. ಸೊ ನೋಡಿ, ನಿಮ್ಮನ್ನ ಅವ್ರು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಫಾರ್ ಅ ಮ್ಯಾರೇಜ್. ಸೊ ಯಾರೆಲ್ಲ ಇನ್ನೂ ಮ್ಯಾರೇಜ್ ಆಗಿಲ್ಲ, ನಿಮ್ಮ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮ್ಮಿಬ್ಬರ ಮಧ್ಯ ಮ್ಯಾರೇಜ್ ಕೂಡ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಮ್ಯಾರೇಜ್ ಆಗ್ಬೇಕು, ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು, ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಮಾಡಬೇಕು ಅಂತ ಈ ಒಂದು ವ್ಯಕ್ತಿ ಆಲ್ರೆಡಿ ದಿಸ್ ಪರ್ಸನ್ ಇಸ್ ಡಿಸೈಡೆಡ್ ಅಂತ ನಂಗೆ ಕಾಣಿಸ್ತಾ ಇದೆ.
ಡಿಸೈಡೆಡ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ನೀವು ಎಷ್ಟು ವರ್ಷಗಳ ಕಾಲ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿದ್ರ, ಖಂಡಿತವಾಗ್ಲೂ ಅದು ಯಾವುದು ಎಲ್ಲೂ ಹೋಗಿಲ್ಲ. ಸೊ ನಿಮ್ಮ ಪ್ರೇಯರ್ಸ್ಗೆ ಆಕ್ಚುಲಿ ದೇವರು ಉತ್ತರ ಕೊಡ್ತಿದ್ದಾರೆ. ಅಂಡ್ ಡೆಫಿನೆಟ್ಲಿ ವೇಟ್ ಮಾಡಿ, ಎಲ್ಲವೂ ಕೂಡ ಒಳ್ಳೇದಾಗುವಂತ ಸಮಯ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿದೆ ಅಂತ ನಾನು ಹೇಳ್ತೀನಿ. ಯಾಕೆಂತ ಅಂದ್ರೆ ತುಂಬಾ ಜನ ಲೈಕ್ ಇವ್ರಿಗೋಸ್ಕರ ತುಂಬಾನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರ, ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ರ, ಪ್ರತಿ ಸತಿನೂ ಕೂಡ ದೇವ್ರ ಹತ್ರ ಹೋಗಿ ಬೇಡ್ಕೊಂಡಿರ್ಬೋದು, ಅಥವಾ ಸೇವೆಗಳನ್ನ ಸಲ್ಲಿಸಿರ್ಬೋದು. ನನ್ನ ಪಾರ್ಟ್ನರ್ ನನ್ನ ಲೈಫಲ್ಲಿ ಬರಬೇಕು, ನಾನೇ ಅವರ ಪಾರ್ಟ್ನರ್ ಆಗಿ ಅವರ ಜೀವನದಲ್ಲಿ ಹೋಗ್ಬೇಕು. ನೋಡಿ, ಸಮ್ಟೈಮ್ಸ್ ನಾವೇನ್ ಬೇಡ್ಕೊಂಡಿಲ್ಲ ಅಂತ ಅಂದ್ರೂ ಕೆಲವೊಂದು ನೀವು ಅನ್ಕೊಂಡಿದ್ ನಡೀದೇ ಬೇಕು ಅಂತ ದೇವ್ರ ಆಜ್ಞೆ ಇದ್ರೆ ಅದು ಖಂಡಿತವಾಗ್ಲೂ ನಡೆಯುತ್ತೆ. ಸೊ ಖಂಡಿತವಾಗ್ಲೂ ಇವಾಗ ನೀವು ನೋಡ್ತಿರ್ಬೋದು, ದಿಸ್ ಪರ್ಸನ್ ಇಸ್ ಆಲ್ರೆಡಿ ಕಮಿಂಗ್ ಬ್ಯಾಕ್ ಟು ಯು. ಅವರೇ ನಿಮ್ಮನ್ನ ಪಡ್ಕೋಬೇಕು, ಇವ್ರಿಗೆ ಒಂದೊಳ್ಳೆ ಲೈಫ್ ನ ಕೊಡ್ಬೇಕು. ನಾನು ಇವತ್ತೇನೆಲ್ಲ ಅನ್ಯಾಯ ಮಾಡಿದ್ದಾರೆ ನಿಮಗೆ, ಅದೆಲ್ಲದಕ್ಕೂ ಅವರು ಕಡೆಯಿಂದ ಜಸ್ಟಿಸ್ ಸಿಗ್ತಾ ಇದೆ. ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಅಂಡ್ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗ್ತಾ ಇದೆ, ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. Ace of Wand is nothing but a rebirth. I'm really sorry. So rebirth ಅಂದಿದ ತಕ್ಷಣ ನಿಮ್ಮಿಬ್ರ ಮಧ್ಯ ಏನೆಲ್ಲ ಕಳ್ಕೊಂಡಿದ್ದೀರಾ, ಪ್ರೀತಿ, ಆ ಸಲಿಗೆ ಅಂಡ್ ಅವ್ರ ಜೊತೆಗೆ ಕಳಿಬೇಕಾಗಿರುವಂತ ಮೆಮೊರೀಸ್ ಎಲ್ಲವೂ ಕೂಡ ನೀವೇನೆಲ್ಲ ಇಷ್ಟು ದಿನಗಳ ಕಾಲ ಅವರಿಂದ ದೂರ ಇದ್ದು ನೀವೇ ಅವರಿಂದ ಪಡ್ಕೊಬೇಕಾಗಿರೋದೆಲ್ಲ ನೀವೇನ್ ಕಳ್ಕೊಂಡಿದ್ದೀರಾ ಅದೆಲ್ಲ ಮತ್ತೆ ದೇವರು ನಿಮಗೆ ಅನುಗ್ರಹಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಈ ಒಂದು ವ್ಯಕ್ತಿ ಇಸ್ ಕಮಿಂಗ್ ಟು ಪ್ರಪೋಸ್ ಯು ಅಂಡ್ ಕಮಿಂಗ್ ಟು ಸೆಟಲ್ ಡೌನ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ನೈಟ್ ಆಫ್ ವಾಂಡ್ಸ್ ಇರೋದ್ರಿಂದ ಒಂದು ಅರ್ಜೆಂಟ್ ಆಗಿ ನಿಮ್ಮನ್ನ ಭೇಟಿ ಮಾಡಬೇಕಾಗಿದೆ, ಅರ್ಜೆಂಟ್ ಆಗಿ ಅವರು ಒಂದು ಡಿಸಿಷನ್ಸ್ ತಗೋಬೇಕಾಗಿದೆ ಅವರ ಲೈಫಲ್ಲಿ. ಸೊ ಅವ್ರ ಡಿಸಿಷನ್ಸ್ಗೆ ನೀವು ನಿಮ್ಮ ಜೊತೆಗೆ ಅವರು ಕಮ್ಯುನಿಕೇಶನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಖಂಡಿತವಾಗ್ಲೂ ಫೀಲ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿಕಮ್ ಯುವರ್ ಪಾರ್ಟ್ನರ್ ಅಂಡ್ ಕಾಲ್ಡ್ ಟು ಲೈಕ್ ನಿಮ್ಮ ಜೊತೆಗೆ ಜೀವನ ಕಳಿಲೇಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ಏನೇ ಆದ್ರೆ ಆಗಿರ್ಲಿ, ನಿಮ್ಮಿಬ್ರ ಮಧ್ಯ ಕಿತ್ತಾಟ, ಕೋಪ, ತಾಪ ಏನೇ ಇರ್ಲಿ, ಅದೆಲ್ಲವೂ ಕೂಡ ಅವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಎಲ್ಲಾನು ಅಲ್ಲಿಗೆ ಸ್ಟಾಪ್ ಆಗಿ ನಿಮ್ಮ ಲೈಫ್ ಖಂಡಿತ ನಿಮಗೆ ಮತ್ತೆ ಸಿಗ್ತಾ ಇದೆ. ರಿಕನ್ಸಿಲೇಷನ್, ರಿಯೂನಿಯನ್ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಜರುಗ್ತಾ ಇದೆ. ಸೊ ಯೋಚನೆ ಮಾಡಕ್ ಹೋಗ್ಬಿಡಿ, ನಿಮ್ಮೆಲ್ಲ ಕಷ್ಟಗಳು, ನೋವುಗಳು ಇವತ್ತೇ ದೂರ ಆಗುತ್ತೆ ಖಂಡಿತ. ಕಮಿಂಗ್ ಡೇಸ್ ಅಲ್ಲಿ ವಿತಿನ್ ದ ನೆಕ್ಸ್ಟ್ 2 to 3 months ಒಳಗಡೆ ಅವರು ನಿಮ್ಗೆ ಕಮ್ಯುನಿಕೇಶನ್ ಮಾಡ್ತಾರೆ, ಅವರಾಗವ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ಬಂದು ಭೇಟಿ ಮಾಡ್ತಾರೆ. ಸೊ ಈ ಒಂದು ಭೇಟಿ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಅಂದ್ರೆ ಖಂಡಿತವಾಗ್ಲೂ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ಬಿಡಿ. ಅವರು ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ, ಕಮ್ಯುನಿಕೇಶನ್ ಮಾಡ್ತಿದ್ದಾರೆ, ಮದ್ವೆ ಮಾಡ್ಕೋತೆ ಅಂತ ಕೇಳ್ತಿದ್ದಾರೆ ಅಂದ್ರೆ ಜಸ್ಟ್ ಗೋ ಹೆಡ್. ಸೊ ಒಂದೇ ಒಂದು ಥಾಟ್ ಬೇಡ, ಮದ್ವೆ ಆಗಿ. ಸೊ ಮದ್ವೆ ಆದ್ಮೇಲೆ ಡೆಫಿನೆಟ್ಲಿ ನಿಮ್ಮಿಬ್ಬರ ಒಂದು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜೀಸ್. ಅಂಡ್ 8 of Pentacles, ದಿಸ್ ಪರ್ಸನ್ ಇಸ್ ವೆರಿ ಮಚ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್ ಇನ್ ದೇರ್ ಹಾರ್ಟ್. ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ತುಂಬಾ ನೋವುಗಳಿದೆ. ಯಾಕೆ ಅಂತ ಅಂದ್ರೆ ನಿಮ್ಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ, ತುಂಬಾನೇ ಅವರು ನಿಮ್ಗೆ ಅರ್ನ್ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ. ಅನ್ಯಾಯ ಅಂದಿದ ತಕ್ಷಣ ನಾಟ್ ಓನ್ಲಿ ದ ಚೀಟಿಂಗ್. ಸೊ ನಿಮ್ಗೆ ಬೇಕು ಅಂತ ಕಣ್ಣೀರ್ ಹಾಕ್ಸೋದಾಗಿರ್ಬೋದು, ಅಥವಾ ನಿಮ್ಮ ಮಾತು ಕೇಳದೆ ಇರೋದಾಗಿರ್ಬೋದು, ಇಷ್ಟು ದಿನಗಳ ಕಾಲ ನಿಮ್ ಜೊತೆಗೆ ಸೈಲೆಂಟ್ ಆಗಿದ್ದಾಗಿರ್ಬೋದು, ಎಲ್ಲಾನು ನಿಮಗೆ ಮಾಡಿದ್ದಾರೆ. ಸೊ ಅದಕ್ಕೆ ಸಾರಿ ಬರುತ್ತೆ. 10 of Pentacles, ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಯು ದ ಪ್ರೆಸೆಂಟೇಷನ್, ಗಿಫ್ಟ್, ಅಥವಾ ನಿಮ್ಗೆ ಪೆಟ್ ಅಂದ್ರೆ ನಿಮ್ಗೆ ಏನಾದ್ರು ಪೆಟ್ಸ್ ಇಷ್ಟ ಇದೆ ಅಂದ್ರೆ ಅವ್ರು ಅದನ್ನ ಪ್ರೆಸೆಂಟ್ ಮಾಡಿ ವಿಲ್ ಯು ಬಿ ಮೈ ಪಾರ್ಟ್ನರ್ ಅಂತೆಲ್ಲ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ. ಇಟ್ಸ್ ಅ ಡ್ರೀಮಿ ಫ್ಯಾಂಟಸಿ ಲವ್ ಸ್ಟೋರಿ ಆಗುವಂತ ಚಾನ್ಸಸ್ ತುಂಬಾ ಹೈಲಿ ಇದೆ ಅಂತ ಹೇಳ್ತಾ ವೇಟ್ ಮಾಡಿ, ಖಂಡಿತವಾಗ್ಲೂ ಒಳ್ಳೇದಾಗಿ.